ಸಿಟಿ ರವಿ ಅವರ ವಿರುದ್ಧ ಮುಗಿಬಿದ್ದಿದ್ದನ್ನು ನಾವು ಗಮನಿಸಿದ್ದೇವೆ. ಅರಳು ಮರಳು ಆಗಿರೋ ದೇಶಪಾಂಡೆ ಕಾಂಗ್ರೆಸ್ಗೆ ಬೇಕಾ? ಅರಳು ಮರಳು ಆಗಿರೋ ದೇಶಪಾಂಡೆ ಕಾಂಗ್ರೆಸ್ಗೆ ಬೇಕಾ ನಿಜಕ್ಕೂ? ಡರ್ಟಿ ಶಾಸಕ ದೇಶಪಾಂಡೆಯಿಂದ ಡರ್ಟಿ ಪಾರ್ಟಿ ಆಯ್ತು ಕಾಂಗ್ರೆಸ್. ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರೇ ದೇಶಪಾಂಡೆ ಮೇಲೆ ಕ್ರಮ ಇಲ್ವಾ? ಮಹಿಳೆಯರ ಬಗ್ಗೆ ತುಚ್ಛವಾಗಿ, ಕೀಳಾಗಿ, ಅಶ್ಲೀಲವಾಗಿ ಮಾತನಾಡಿದ್ರೆ ಸುಮ್ಮನಿರ್ತೀರಾ? ಈ ಬಗ್ಗೆ ಕೇಳಿದ್ರೆ ವಿಷಯ ಗೊತ್ತೇ ಇಲ್ಲ ಅಂತ ನುಣುಚ್ಕೊಳ್ತೀರಾ? ರಾಜ್ಯದ ಮೊದಲ ಮಹಿಳಾ ಸಂಪಾದಕಿ ರಾಧಾ ಹಿರೇಗೌಡರಿಗೆ ಅಪಮಾನವಾಗಿದೆ. ಆದ್ರೂ ಸುಮ್ಮನಿದ್ದೀರಲ್ಲ, ವಿಷಯನೇ ಗೊತ್ತಿಲ್ಲ ಅಂತಂದ್ರೆ ತಿಳ್ಕೊಳ್ಳಿ ಸ್ವಾಮಿ. ಧಿಮಾಕಿನ ಮಾತಾಡಿ 3 ದಿನ ಆದ್ರೂ ಕ್ಷಮೆಯನ್ನ ಕೇಳದಂತಹ ದೇಶಪಾಂಡೆಯ ಧಿಮಾಕು, ದೌಲತ್ತು, ದುರಹಂಕಾರಕ್ಕೆ ಕೊನೆ ಯಾವಾಗ? ವಿಷಯ ಗೊತ್ತಿಲ್ಲ ಅಂತಂದ್ರೆ ಎಲ್ಲಾ ಮಾಧ್ಯಮದವರನ್ನ ಫಾಲೋ ಮಾಡ್ತಾನೆ ಇರ್ತೀರಿ. ಎಲ್ಲಾ ಮಾಧ್ಯಮದಲ್ಲೂ ಕೂಡ ಸುದ್ದಿ ಪ್ರಸಾರ ಆಗ್ತಾ ಇದೆ. ಟೈಮ್ಸ್ ನೌ, NDTVಯಲ್ಲೂ ಕೂಡ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದಾವೆ. ಆದರೂ ಕೂಡ ಯಾವ ಒಬ್ಬ ಕಾಂಗ್ರೆಸ್ನ ನಾಯಕಿಯರು ಕೂಡ ಸೌಜನ್ಯಕ್ಕಾದ್ರು ಅವ್ರು ಈ ರೀತಿಯಾಗಿ ಮಾತನಾಡಬಾರ್ದಾಗಿತ್ತು ಅನ್ನುವಂತಹ ಮಾತುಗಳನ್ನಾಡಿದ್ರ? ಕ್ಷಮೆ ಕೇಳಿಸುವಂತಹ ಕೆಲಸಕ್ಕಾದ್ರೂ ಮುಂದಾದ್ರ? ಇಲ್ಲ, ತಮ್ಮ ಭಂಡತನ ಮುಂದುವರಿಸಿದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ 3 ದಿನ ಆಯ್ತು ಈ ಸುದ್ದಿ ಪ್ರಸಾರ ಮಾಡಿ, ಆದ್ರೂ ಕೂಡ ಒಂದು ಕ್ಷಮೆಯನ್ನ ಕೇಳಿಲ್ಲ. ರಾಧಾ ಹಿರೇಗೌಡರಂತ ನಾವು ಹೇಳ್ತಾ ಇಲ್ಲ, ಒಬ್ಬ ಸಾಮಾನ್ಯ ಮಹಿಳೆಗೂ ಕೂಡ ಇದೇ ರೀತಿಯಾದಂತಹ ಮಾತುಗಳನ್ನ ಆಡಿರಬಹುದು ಅಂತ ಹೇಳ್ತಾ ಇದ್ದೀವಿ. ರಾಧಾ ಹಿರೇಗೌಡರವರ ಪರಿಸ್ಥಿತಿಯೇ ಹೀಗಾದ್ರೆ ಇನ್ನ ಬೇರೆಯವರ ಪರಿಸ್ಥಿತಿ ಹೇಗೆ? ಯಾರಾದ್ರೂ ಕಷ್ಟ, ನಮಗ್ ಸಹಾಯ ಮಾಡಿ, ಅಥವಾ ನಮಗೆ ಈ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ ಗ್ರಾಮದಲ್ಲಿ, ಪರಿಹಾರವನ್ನ ಕೊಡಿಸಿ ಅಂತ ಹೇಳಿ ಕೇಳೋದಕ್ಕೆ ಹೋದ್ರೆ ಇನ್ನು ಯಾವ ಮಟ್ಟಿಗೆ ನೀವು ರಿಯಾಕ್ಟ್ ಮಾಡಿರಬಹುದು ಅಂತ ಹೇಳಿ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ದುರಹಂಕಾರ, ದೌಲತ್ತು